ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ಬೋದು, ಇವತ್ತು ನಾಳೆ ನಾಗರ ಚೌತಿ ಐತಿ, ನಾಡಿದ್ದು ನಾಗರ ಪಂಚಮಿ ಐತಿ. ನಾಳೆ ಚೌತಿ ಇರೋದ್ರಿಂದ ನಾಳೆ ಹಾಲು ಹಾಕಕ್ಕೆ ಹೋಗ್ಬೇಕು. ಹಾಗಾಗಿ ಇವತ್ತು ನಾನು ತಂಬಿಟ್ಟು ಮಾಡಾಕತ್ತೀನಿ. ಹಾಗೆ ಲಾಗ್ನು ಕೂಡ ಮಾಡ್ಕೊಂಡ್ರಾಯ್ತು, ಭಾಳ ದಿವಸ ಆಗೈತಿ ಲಾಗ್ ಮಾಡ್ಲಾರ್ದ ಅಂತ ಹೇಳ್ಬಿಟ್ಟು ಇವತ್ತು ಲಾಗ್ ಮಾಡ್ತಾ ಇದ್ದೀನಿ. ಈಗ ತಂಬಿಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ, ಮಾಡೋದೊಂದ ಕೆಲಸ. ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಲಾಗ್ ಮಾಡ್ಕೊಂಬಿಟ್ರಾಯ್ತು, ಭಾಳ ದಿವಸ ಆಗೈತಿ ಅಂತ ಹೇಳ್ಬಿಟ್ಟು ಮಾಡಾಕತ್ತೀನಿ. ಬರ್ರಿ ಇವತ್ತಿನ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗ ನಾನು ಎಲ್ಲ ವಿಡಿಯೋನು ನಾನು ಇನ್ನೊಂದು ಚಾನಲ್ ಐತಲ್ಲ ನಂದು ರೆಸಿಪಿ ಚಾನಲ್ಗೆ ಶೇರ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಭಾಳ ದಿವಸ ಆಯಿತು ಅದು, ಹಾಗಾಗಿ ಆ ವಿಡಿಯೋ ಶೇರ್ ಮಾಡಿದ್ದೇ ಇಲ್ಲ ಚಾನಲ್ಗೆ. ಹಾಗಾಗಿ ಇವಾಗ ಅಲ್ಲೇ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ಇದು ನೋಡ್ಬೋದು, ಸರ ಹಾಕ್ಕೊಂಡಿನಿ. ಯಾಕಂದ್ರೆ ನಂದು ಇದು ಚೈನು ಕಟ್ ಆಗಿತ್ತು ನೋಡ್ರಿ. ಹಾಗಾಗಿ ನಮ್ಮ ಮನೆಯವರು ಹೇಳಿ ಸಾಕಾಗಿ ಹೋಗಿತ್ತು. ಇವತ್ತು ನಾನೇ ಕೊಟ್ಟು ಕಳಿಸ್ಬಿಟ್ಟೆ. ಹೋಗಿ ಕೆಂಗೇರಿ ಒಳಗೆ ಹೋಗಿ ಮಾಡ್ತಾರ ಏನೋ ಕೇಳ್ಕೊರಿ, ಮಾಡ್ತೀವಿ ಅಂದ್ರೆ ಮಾಡಿಸ್ಕೊಂಬರ್ರಿ, ಇಲ್ಲಾಂದ್ರೆ ನೋಡೋಣ ಮುಂದೆ ಅಂತಂದಿದ್ದೆ. ಹೋದ ತಕ್ಷಣ ಅವರು ಖಾಲಿನ ಇದ್ರಂತ ಮಾಡಿಕೊಡ್ತೀವಿ ಅಂತಂತ ಮಾಡಿಸ್ಕೊಂಬಂದಾರ ಫ್ರೆಂಡ್ಸ್. ಅದ್ರೊಳಗೆ ಏನೋ ವೈಟ್ ಅಂದು ಬೆಳ್ಳಿದ ಏನೋ ಹಾಕ್ಯಾರ, ಹಾಕಿಬಿಟ್ಟು ನೋಡ್ರಿ ಇಲ್ಲೇ ಕಟ್ಟಾಗಿತ್ತು. ಈ ಕಡೆನೂ ಲೂಸ್ ಆಗೈತಿ. ಎರಡು ಕಡೆ ಮಾಡಿಕೊಡ್ತೀನಿ ಅಂತ ಮತ್ತು ಎರಡು ಕಡೆ ಮಾಡಿಕೊಟ್ಟು ಕಳ್ಸ್ಯಾರ. ನನಗೆ ಭಾಳ ದಿವಸ ಆಗ್ಬಿಟ್ಟಿತ್ತು. ಹೋಗಕ್ಕೆ ತಯಾರಿಲ್ಲ ನಮ್ಮ ಮನೆಯವ್ರು, ನನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ತಾವು ಹೋಗಿ ಮಾಡಿಸ್ಕೊಂಬರ್ತಾ ಇರಲಿಲ್ಲ. ಅದಕ್ಕೆ ನಾಳೆ ಹಬ್ಬ ಐತಿ, ನಾನು ಅಲ್ಲೋಡಾಕಿನ ನಾಳೆ ಹಬ್ಬ ಐತಿ, ಹಾಲು ಒಯ್ಯಕ್ಕೆ ಹೋಗ್ತೀನಿ. ಬರೀ ಕೊಳ್ಳಿಲ್ಲೇ ಹೋಗ್ಲೆ, ನಾನು ಮಂಗಲ ಚೈನ್ ಇಲ್ದಾನ ತಾಳಿಲ್ದಾನ ಅಂತಂದೆ. ಅದಕ್ಕೆ ಬಿಟ್ಟು ಹೋಗ್ರಿ ಇವತ್ತು ಅಂತಂದು ಹೊಂಟಿದ್ರು ಅವ್ರ ಕೆಲ್ಸಕ್ಕೆ. ಮತ್ತು ನಾನು ಇದನ್ನು ಫಸ್ಟ್ ಮಾಡಿಸ್ಕೊಂಬ, ನಾಳೆ ಹಾಲು ಹಾಕಕ್ಕೆ ಹೋಗ್ಬೇಕು ಅಂತಂದೆ. ಹೋಗಿ ಮಾಡಿಸ್ಕೊಂಬಂದ್ರು. ಹಂಗಾಗಿ ಹಾಕ್ಕೊಂಡಿನಿ. ಕೊಳ್ಳಿ ಈಗ ಪರವಾಗಿಲ್ಲ. ಇದನ್ನ ಸರ ಹಾಕ್ಕೊಂಡಿದ್ದೆ, ಬರೀ ಕೊಳ್ಳಿಲ್ಲೇ ಇರಲಾರ್ದ ಸರ ಹಾಕ್ಕೊಂಡು ದೀಪ ಹಚ್ಚಿದೆ. ಇವತ್ತು ರೊಟ್ಟಿ ಪಂಚಮಿ ಅಂತ ನಾ ಮಾಡಿಲ್ಲ, ಹಂಗೆ ದೀಪ ಹಚ್ಚಿ ಪೂಜೆ ಮಾಡೀನಿ. ರೊಟ್ಟಿ ಪಂಚಮಿ ಮಾಡಕ್ಕೆ ನನಗೆ ಶಕ್ಯನ್ ರೊಟ್ಟಿ ಮಾಡ್ಬೇಕಂದ್ರೆ, ಕಟಕ್ ರೊಟ್ಟಿ ಮಾಡ್ಬೇಕಂದ್ರೆ ಹಿಟ್ಟು ಸರಿ ಇಲ್ಲ. ಇಲ್ಲಿ ಹಿಟ್ಟು ಏನು ಮಾಡ್ತಾರೆ, ದಪ್ಪಗೆ ಹಾಕಿ ಕೊಡ್ತಾರೆ. ಹಾಗಾಗಿ ತೆಳ್ಳನ ರೊಟ್ಟಿ ಮಾಡೋಕ್ಕಾಗಲ್ಲ. ಆಗ ಬಿಸಿವು ದಪ್ಪನ ಮಾಡ್ಕೊಂಡು ತಿಂತೀವಿ ನಾವು. ನಿನ್ನೆ ರಾತ್ರಿ ಅವ್ರು ಹೋಗಿದ್ರು ನಮ್ಮ ಮನೆಯವರು, ಇದು ಖಾನಾವಳಿ ಒಳಗೆ ಸಿಗ್ತಾವಂತಂದು ತರಕ್ಕೆ ಹೋಗಿದ್ರು. ಅಲ್ಲಿನೂ ಖಾಲಿ ಆಗ್ಯಾವಂದ್ರಂತ ಕಟ್ಟಗೆ ರೊಟ್ಟಿ. ಇನ್ನು ಮತ್ತು ಮುಂದೆ ಕೆಳಗಡೆ ಕೃಷ್ಣ ಗಾರ್ಡನ್ ಅಂತೈತಿ, ಅಲ್ಲಿ ಹೋಗಿದ್ರು ಸಿಗ್ತಿತ್ತು. ಬಟ್ ಮಳೆ ಹತ್ತಿತ್ತು ಭಾಳ, ಹಾಗಾಗಿ ಹೋಗ್ಲಿ ಬಿಡ್ರಿ. ನಾವ ರೊಟ್ಟಿ ಮಾಡ್ಕೊಂಡು ತಿಂತೀವಿ. ಬಟ್ ಹಬ್ಬದ ದಿವಸ ಭಾಳ ವಿಶೇಷ ಇರುತ್ತೆ. ಕಟ್ಟಗೆ ರೊಟ್ಟಿ, ಚಪಾತಿ, ಕಾಳು ಪಲ್ಯ, ತರಕಾರಿ ಪಲ್ಯ, ಮತ್ತು ಚಟ್ನಿ ಪುಡಿ, ಮೂಲಂಗಿ, ಸೌತೆಕಾಯಿ, ಆಮೇಲೆ ಈಕಿ ನೋಡ್ರಿ ಮಾಡಕತ್ತಾಳ. ಆಮೇಲೆ ಇದು ಮೆಂತ್ಯ ಸೊಪ್ಪು, ಹೆಸರು ಕಾಳು, ಮಡಕೆ ಕಾಳು ಪಲ್ಯ, ಅದ್ರ ಜೊತೆಗೆ ಸಬ್ಬಸಿಗೆ ಸೊಪ್ಪು ಹಾಕಿ ಪಲ್ಯ ಮಾಡ್ತಾರೆ. ಮಸ್ತ್ ನಮ್ಮ ಮನೆಯಿಂದ ತೊಗೊಂಡೋಗಿ ಇನ್ನೊಬ್ರಿಗೆ ಕೊಡೋದು, ಅವ್ರು ಬಂದು ನಮಗೆ ಕೊಡೋದು. ಹಿಂಗೆ ಹಳ್ಳ್ಯಾಗ ಭಾಳ ಚಂದ ಇರುತ್ತೆ ರೊಟ್ಟಿ ಪಂಚಮಿ. ಎಲ್ಲರ ಮನೆದು ಅಡಿಗೆ ಎಲ್ಲರ ಮನೆಗೂ ಇರ್ತೈತಿ. ಬಟ್ ಇಲ್ಲಿ ಮಾಡಕ್ಕೆ ಆಗಂಗಿಲ್ಲ ನೋಡ್ರಿ. ಹಾಗಾಗಿ ರೊಟ್ಟಿ ಪಂಚಮಿ ಮಾಡಿಲ್ಲ. ಹಾಲಂತರೂ ಚಿನ್ನಿ ಹಾಲು ಒಯ್ಲೇಬೇಕು. ಹೋದ ವರ್ಷನೂ ಮಾಡಿಲ್ಲ, ಆಚೆ ವರ್ಷನೂ ಮಾಡಿಲ್ಲ. ಆಚೆ ವರ್ಷ ನಮ್ಮ ಮಾವರು ತೀರ್ಕೊಂಡ್ರಂತ ಮಾಡೋಕ್ಕಾಗಲಿಲ್ಲ. ಈ ಹೋದ ವರ್ಷ ನಮ್ಮ ಮೈದನ ತೀರ್ಕೊಂಡ, ಅವಾಗೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ವರ್ಷನಾದ್ರೂ ಹಾಲು ಒಯ್ಯಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್. ಬರ್ರಿ, ನಾನು ಇದನ್ನು ತಂಬಿಟ್ಟು ಹೆಂಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದೊಂದ್ಸಲ ವಿಡಿಯೋ ಮಾಡ್ಕೊಳಕ್ಕೆ ಮನಸ್ಸಾಗಿಲ್ಲ, ಒಂದೊಂದ್ಸಲ ಏನೋ ತಿಳಿತಂದ್ರೆ ವಿಡಿಯೋ ಮಾಡ್ಕೊತೀನಿ, ತಿಳಿಲಿಲ್ಲ ಅಂದ್ರೆ ವಿಡಿಯೋನ ಮಾಡ್ಕೊಳಂಗಿಲ್ಲ. ಇವಾಗೆಲ್ಲ ಅಡಿಗೆ ಐತಿ. ಬೆಳಿಗ್ಗೆನ ನಾನು ಹುಳ್ಳಿಕಾಳು ಸಾಂಬಾರು, ಆಲೂಗಡ್ಡೆ ಹಾಕಿ ಹುಳ್ಳಿಕಾಳು ಸಾಂಬಾರು ಮಾಡಿದ್ದೆ, ಅನ್ನ ಮಾಡಿದ್ದೆ ಬಾಕ್ಸಿಗೆ. ಈಕಿಗೆ ಪಾಸ್ತಾ ಮಾಡಿದ್ದೆ ನಮಿತಾಗ. ಹಾಗಾಗಿ ಸಾಂಬಾರು ಐತಿ, ಅನ್ನ ಐತಿ. ಸಂಜೆ ಮುಂದೆ ಅನ್ನ ಮಾಡಿದ್ದೆ, ನಮಿತ ಅಲ್ಲಿ ತಿಂತಾಳಂತ, ಆಕಿನ ತಿನ್ನಲಿಲ್ಲ. ಹಂಗಾಗಿ ಅನ್ನ ಐತಿ, ಒಂದು ಸ್ವಲ್ಪ ಮುದ್ದೆ ಮಾಡ್ಕೊತೀನಿ. ಅನ್ನ ಮುದ್ದೆ ಮತ್ತು ಸಾಂಬಾರು ಈಗ ಊಟಕ್ಕೆ. ಇದನ್ನ ತಂಬಿಟ್ಟು ಮಾಡ್ತೀನಿ, ಸ್ಟಾರ್ಟ್ ಮಾಡ್ಕೊತೀನಿ. ಭಾಳ ಖುಷಿ ಆಯ್ತು ನನಗೆ. ಮಂಗಲ ಚೈನ್ ಒಂದು 15 ದಿನ ಆಗಿತ್ತು ಹಾಕ್ಕೊಳ್ಳಾರ್ದ, ಬರೇ ಕೊಳ್ಳು. ಅದ್ರಾಗ ಬೇರೆ ನಂದು ಇದು ನೈಟಿ ನೆಕ್ ಭಾಳ ಡೀಪ್ ಇದ್ವು. ಒಂಥರ ಅನಿಸ್ತಿತ್ತು ನನಗಂತೂ, ಹೊರಗೆ ಹಾಕೋ ಅಲ್ಲಿ ಅನಿಸ್ತಿತ್ತು. ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಇದನ್ನು ಮಾಡಿಕೊಡ್ತಾರೋ ಇಲ್ಲೋ, ಹೊಸ ತೊಗೋಬೇಕೋ ಹೆಂಗೆ
ಅಂತಂದು ನಮ್ಮ ಮನೆಯವರು ಶಾರ್ಟ್ ಚೈನ್ ತೊಗೊಬಿಡು ಅಂತಂದ್ರು. ಶಾರ್ಟ್ ಚೈನ್ ತೊಗೋಬೇಕಂದ್ರೆ ಈಗ ಬರೀ 10 ಗ್ರಾಮಿಗಿನ 63,000. 63,000 ಮ್ಯಾಗ ಆಗುತ್ತೆ. ಅದು ಮತ್ತು ವೇಸ್ಟೇಜು GST ಅದು ಇದು ಅಂದ್ರೆ ಒಂದು 70,000-80,000 ರೂಪಾಯಿ ಬೇಕು ರೀ. ಅದಕ್ಕೆ ನೋಡೋಣ ಇದನ್ನ ರಿಪೇರಿ ಮಾಡಿಸ್ಬಿಡ್ರಿ ಅಂತಂದೆ. ಹಂಗಾಗಿ ಇವತ್ತು ಹೋಗಿ ಮಾಡಿಸ್ಕೊಂಬಂದ್ರೆ ಖುಷಿ ಆಯ್ತು ನೋಡ್ರಿ. ನಾಳೆ ಹಬ್ಬಕ್ಕೆ ಆರಾಮಾಗಿ ಹಬ್ಬ ಮಾಡ್ಬೋದು. ಅದಿಲ್ಲ ಈಗಿನ ಕರ್ಕೊಂಡೋಗಿ ಅಲ್ಲಿ ಹಾಲು ಹಾಕೋದ ಕಷ್ಟ ನೀನು, ಯಾಕಂದ್ರೆ ಬೆಳಗ್ಗೆ ಹೋಗ್ಬಿಡ್ತಾರೆ. ಫುಲ್ ಸ್ಟೋರೇಜ್ ಆಗೈತಿ, ಅದಕ್ಕೆ ಅದು ಆಫ್ ಆಗೈತಿ. ಫಸ್ಟ್ ಹಳೆ ವಿಡಿಯೋ ಎಲ್ಲ ಡಿಲೀಟ್ ಮಾಡಿ ಈಗ ಕಂಟಿನ್ಯೂ ಮಾಡ್ತೀನಿ. ನಿನ್ ಬಿಟ್ಟು ಹೋಗ್ತೀವ ನಾವು ಹಾಲು ಹಾಕ. ಬೆಳಿಗ್ಗೆ ಹೋಗ್ಬಿಡ್ತೀವಿ. ಇಲ್ಲ, ಬೆಳಿಗ್ಗೆ ನಿಮ್ಮ ಅಪ್ಪನ ಆಫೀಸ್ಗೆ ಹೋಗ್ತಾನಂತ. ನೀನ್ ಬಂದ್ಮೇಲೆ ನಿಮ್ಮ ಅಪ್ಪ ಬಂದ್ಮೇಲೆ ಅಷ್ಟ್ರು ಹೋಗಿ ನೀವು ಬರೋದ್ರೊಳಗ ಎಲ್ಲ ರೆಡಿ ಮಾಡಿ ಉಷ್ಟ್ರು ಕೂಡ ಹೋಗೋಣ. ಯಾರು ನೀನು? ಅಯ್ಯ ಹಂಗೆ ಯಾಕೆ ನಿಂದಿರ್ತಿದ್ದಿ? ನಿನ್ನ ಹೈಟ್ ನಿನಗ, ನನ್ನ ಹೈಟ್ ನನಗ. ಅದೇ ಯಾಕೆ ಒಂಥರ ಆಗತ್ಲೆ? ಹೋಗು. ಕಿವು ಈಗ ಹಬ್ಬ ಬೇರೆ ಚಲೋ. ಅದು ಪಂಚಮಿ ಬಂತ, ಈಗ ನೆಕ್ಸ್ಟ್ ಮತ್ತ ವರಮಹಾಲಕ್ಷ್ಮಿ ಹಬ್ಬ ಬಂತ. ಈಕೆ ಬರ್ಡೇನು ಇರೋ ತಿಂಗಳೈತಿ. ಆಮೇಲೆ ಇದು ಬರುತ್ತೆ, ಏನಂದ್ರೆ ನೂಲ್ ಹುಣ್ಣಿಮೆ ಎಲ್ಲ. ಈ ತಿಂಗಳಂತೂ ಬಾಳ ಹಬ್ಬದ ಹಬ್ಬ ಮಾಡ್ಕೊಂಡ್ಕೊಂಡು ರಜೆ ಇಲ್ಲ. ನಾವೇನ್ ಮೊನ್ನೆ ಹಿಂಗ ಮಾಡಿ ಹಿಡಿದು ಜಗ್ಗಿ ಹಾಳು ಮಾಡಿ ಹಾಯ್ ಮಾಡಪ್ಪ. ಹಾಯ್ ಅಳ್ಬಾರ್ದು, ಹಂಗೆಲ್ಲ ಮಾಡ್ಬಾರ್ದು ಗುಂಡು. ನಮಗೆ ಹಂಗೆಲ್ಲ ತಿನ್ಬಾರ್ದು. ದೇವ್ರ ನೈವೇದ್ಯ ಮಾಡಕತ್ತೀನಿ. ಸಣ್ಣ ಮಕ್ಳಲ್ಲ, ಸಣ್ಣ ಮಕ್ಳು ತಿಂದ್ರೆ ನಡಿತೈತಿ. ಅಲ್ಲಿ ಬೇರೆ ಆದವೆಲ್ಲ ಅವ್ನು ತಿನ್ಬೇಕು. ನೋಡ್ರಿ ಗಲಾಟೆ ಮಾಡ್ತಾಳ. ಬರೀ ನಡಿಯೋ ಟೈಮ್ ಆಗುತ್ತಲ್ಲ, ಲಗು ಮಾಡಲ್ರಿ. ಫ್ರೆಂಡ್ಸ್ ಒಟ್ಟ ಅವರವನ್ ಬಿಟ್ಟಿರಲ್ಲ. ಅಂಟಿಕೊಂಡ ಎಲ್ಲಿ ಹೋದ್ರೆ ಆಯ್ತು ಬಿಡುವ. ಸುಳ್ಳು ನಾವೇ ಗುಡ್ ಗರ್ಲ್. ನಮಿತ ಬ್ಯಾಡ್ ಗರ್ಲ್, ನಾವೇ ಗುಡ್ ಗರ್ಲ್. ನಡಿ ಬರ್ರಿ ಫ್ರೆಂಡ್ಸ್, ನಾನು ಎಡಿಟ್ ಮಾಡ್ತೀನಿ. ಈಗ ಏನೇನು ತಗೊಂಡಿನಿ, ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ನೋಡ್ರಿ, ಈಗ ಒಂದು ಕಡಾಳಿಗೆನ ಬಿಸಿ ಇಟ್ಕೊಂಡಿನಿ ತಂಬಿಟ್ಟು ಮಾಡೋಕೆ. ತಂಬಿಟ್ಟು ಆದರೂ ಅನ್ಬೋದು, ಹಳ್ಳಿಟ್ಟಾದರೂ ಅನ್ಬೋದು. ಹಳ್ಳಿನಿಂದ ಮಾಡಿರುವಂಥದ್ದನ್ನು ಹಳ್ಳಿಟ್ಟು ಅಂತಾರೆ, ಬಟ್ ಪುಟಾಣಿಯಿಂದ ಮಾಡುವಂಥದ್ದನ್ನು ನಾವು ತಂಬಿಟ್ಟು ಅಂತ ಹೇಳ್ಬೋದು. ಇವಾಗ ನೋಡ್ಬೋದು 2 ಕಪ್ಪಷ್ಟು ನಾನು ಪುಟಾಣಿನ ಹಾಕ್ಕೊಳಕತ್ತೀನಿ. ಕಡಲೆಪಪ್ಪುನೂ ಅಂತಾರೆ ಮತ್ತು ಕಡಲೆನೂ ಅಂತಾರೆ ಇದಕ್ಕೆ. ನಾವೆಲ್ಲ ಉತ್ತರ ಕರ್ನಾಟಕದವರು ಪುಟಾಣಿ ಅಂತೀವಿ. ಪುಟಾಣಿನ ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ನೆಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನೈಸಾಗಿ ಪೌಡ್ರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಮಗೆ ಅದು ಬಿಸಿ ತಾಕಬೇಕು, ಅಷ್ಟು ಆದರೆ ಸಾಕು. ಅಷ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ನೋಡ್ಬೋದು. ಈಗ ಮುಟ್ಟಿ ನೋಡ್ತಾ ಇದ್ದೀನಿ, ಸ್ವಲ್ಪ ಬಿಸಿ ಅನ್ನಿಸ್ತು. ಹಂಗಾಗಿ ಈಗ ಅದನ್ನು ತಗೊತಾ ಇದ್ದೀನಿ. ನಾನು ಒಲೆನ ಆಫ್ ಮಾಡ್ಕೊಂಬಿಡ್ಬೇಕು, ಸ್ವಲ್ಪ ಬಿಸಿ ಆದರೆ ಸಾಕು ಫ್ರೆಂಡ್ಸ್. ಒಂದು ಪ್ಲೇಟಿಗೆ ತಕ್ಕೊಂಡು ಇವಾಗ ಇಟ್ಟಿದ್ದೀನಿ ನೋಡ್ಬೋದು. ಅದಾದಮೇಲೆ ಈಗ ನೋಡ್ರಿ, ನಾನು ಕರಿ ಎಳ್ಳು ಮತ್ತು ಬಿಳಿ ಎಳ್ಳು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿನಿ. ಜಾಸ್ತಿ ಹಾಕ್ಕೊಂಡ್ರೂ ರುಚಿ ಇನ್ನೂ ಚೆನ್ನಾಗಿರ್ತೈತಿ. ಇಷ್ಟು ಸಾಕು, 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು 2 ಒಟ್ಟಿಗೆ ನಾನು ಫ್ರೈ ಮಾಡ್ತಾಯಿದ್ದೀನಿ. ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ತುಂಬ ಟೇಸ್ಟಿಯಾಗಿರುತ್ತೆ ತಂಬಿಟ್ಟು. ಇದನ್ನು ಫ್ರೈ ಮಾಡಿ ಹಾಕೋದ್ರಿಂದ ಇದ್ರದ್ದೇ ಮೇನ್ ಟೇಸ್ಟು ನೋಡ್ಬೋದು. ಈಗ ಫ್ರೈ ಮಾಡಿದಾದ್ಮೇಲೆ ಚಿಟಪಟ ಅಂತ ಹೇಳ್ಬಿಟ್ಟು ಅದು ಸಿಡಿತಾ ಇರುತ್ತೆ. ಆವಾಗ ನಾವು ಒಂದು ಪ್ಲೇಟಿಗೆ ತಕ್ಕೊಂಡು ಇಟ್ಕೋಬೋದು. ಈಗ ನೋಡ್ಬೋದು, ಒಂದು ಅರ್ಧ ಕಪ್ನಷ್ಟು ನಾನು ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ನೋಡ್ಬೋದು, ದೊಡ್ಡದಾಗಿ ಇತ್ತಲ್ಲ ಅದನ್ನು ತೆಗ್ದೆ, ಯಾಕಂದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ತಂಬಿಟ್ಟು ಕಟ್ಟಬೇಕಾದ್ರೆ. ಹಾಗಾಗಿ ಒಂದು ಸ್ವಲ್ಪ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಒಂಚೂರು ಕಲರ್ ಚೇಂಜ್ ಆದ ತಕ್ಷಣ ಅದನ್ನು ಒಂದು ಪ್ಲೇಟಿಗೆ ನಾವು ಸಪ್ರೇಟಾಗಿ ತಕ್ಕೋಬೇಕಾಗುತ್ತೆ ಫ್ರೆಂಡ್ಸ್.
ಈಗ ಅದನ್ನು ಫ್ರೈ ಮಾಡಿದ ಮೇಲೆ ನೋಡ್ಬೋದು ಪ್ಲೇಟಿಗೆ ಹಾಕಿಟ್ಟಿದ್ದೀನಿ ಬಿಳಿ ಎಳ್ಳು ಕರಿ ಎಳ್ಳು ಕೊಬ್ಬರಿನ. ಆಮೇಲೆ ಇವಾಗ ನೋಡ್ಬೋದು ನಾನು ಫ್ರೈ ಮಾಡಿಟ್ಟಿರುವಂಥ ಪುಟಾಣಿನ ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ. ಎಲ್ಲದನ್ನು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ 2 ಕಪ್ ಅಷ್ಟು. ಯಾಕಂದ್ರೆ ದೊಡ್ಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಳಕತ್ತೀನಿ, ಸಣ್ಣದಾದ್ರೆ 2 ಸಲ ಹಾಕ್ಕೋಬೋದು. ಇವಾಗ ಅದನ್ನು ಪೌಡ್ರ್ ಬಂದಿದ್ದೀನಿ ನೋಡ್ಬೋದು. ಫುಲ್ಲು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಸ್ವಲ್ಪ ಈ ಥರ ಮುಟ್ಟಿ ನೋಡಿದರೆ ಅದು ನೈಸ್ ಅನಿಸುತ್ತೆ. ಯಾವುದೇ ಥರ ತರಿ ಕೈಗೆ ಅಂಟಿಲ್ಲ ಅಂದರೆ ನಾವು ಹಾಗೆ ಡೈರೆಕ್ಟಾಗಿ ಮಾಡ್ಕೋಬೋದು, ಸಾನ್ಗಿ ಹಿಡಿಯೋ ಅವಶ್ಯಕತೆ ಇರಲ್ಲ. ಒಂದು ವೇಳೆ ನಮಗೆ ಕೈಗೆ ತರಿ ಹತ್ತಿತ್ತಪ್ಪ ಅಂದರೆ ಅದನ್ನು ನಾವು ಸಾನ್ಗಿ ಹಿಡ್ಕೊಂಡು ತಂಬಿಟ್ಟನ್ನು ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ಬೋದು 2 ಕಪ್ಪಷ್ಟು ನಾನು ಪುಟಾಣಿನ ತೊಗೊಂಡಿದ್ನಲ್ಲ, ಇವಾಗ ಅಳತೆ ಮಾಡಿ ನೋಡ್ತಾ ಇದ್ದೀನಿ 2 ಕಪ್ಪಷ್ಟು ಹಿಟ್ಟು ಬಂದೈತೋ ಇಲ್ಲ ಅಂತ ಹೇಳ್ಬಿಟ್ಟು. ಕರೆಕ್ಟಾಗಿನ ಬಂದಿತ್ತು ಫ್ರೆಂಡ್ಸ್. ಇದು ಪಂಚಮಿ ಹಬ್ಬಕ್ಕೆ ತುಂಬ ಶ್ರೇಷ್ಠವಾದಂಥ ಒಂದು ಅಡುಗೆ ಅಂತಲೇ ಹೇಳ್ಬೋದು. ನಾಗಪ್ಪಗೆ ತಂಬಿಟ್ಟು ಮಾಡ್ತಾರೆ, ಅಳ್ಳಿಟ್ಟು ಮಾಡ್ತಾರೆ. ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕದ ಸೈಡು ಗೋಧಿನ ಹುರಿದ್ಬಿಟ್ಟು, ಅಂದರೆ ನಮ್ಮ ಗದಗ ಸೈಡು ಹಳ್ಳಿ ಕಡೆ ಗೋಧಿ ಹುರಿದ್ಬಿಟ್ಟು ಅದನ್ನು ಮಿಕ್ಸಿಗೆ ಆದರೂ ಹಾಕ್ಕೋಬೋದು, ಸ್ವಲ್ಪ ಇದ್ದರೆ ಜಾಸ್ತಿನೇ ಇರುತ್ತೆ. ಊರ ಕಡೆ ಮಾಡ್ತಾರೆ. ಅದನ್ನೇನು ಮಾಡ್ತಾರೆ ಮಷಿನ್ಗೆ ಹಾಕಿಸಿ ಮಾಡ್ತಾರೆ ಫ್ರೆಂಡ್ಸ್. ಬಟ್ ಇಲ್ಲಿ ನಾವು ಆ ಥರ ಅವೈಲೇಬಲ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಪುಟಾಣಿಯಿಂದನೇ ಮಾಡಿದ್ದೀನಿ. 2 ಕಪ್ಪು ಕಡಲೆ ಹಿಟ್ಟಿಗೆ 1.5 ಕಪ್ಪಷ್ಟು ನಾನು ಬೆಲ್ಲನ ಹಾಕ್ಕೊಂಡಿನಿ. 1.5 ಕಪ್ ಅಥವಾ 1/4 ಆದರೂ ಹಾಕ್ಕೋಬೋದು. ಸ್ವೀಟು ಜಾಸ್ತಿ ತಿನ್ನೋರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸ್ವೀಟ್ ನಾರ್ಮಲ್ ಆಗಿದ್ದರೆ ಸಾಕು ಅನ್ನೋರು 1/4 1.5 ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡ್ಬೋದು ಈಗ ಬೆಲ್ಲ ಹಾಕಿದ್ದೀನಿ. ಹಾಕಿದ ಮೇಲೆ ಅದು ಮುಳುಗೋವಷ್ಟು ಮಾತ್ರ ನೀರನ್ನು ಹಾಕ್ಕೋಬೇಕು. ಒಂದು 1/4 ಕಪ್ಪಷ್ಟು ಮಾತ್ರ ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ತಂಬಿಟ್ಟು ಮಾಡಬೇಕಾದ್ರೆ ನಮಗೇನು ಆನ ಬರೋವಂಥ ಅವಶ್ಯಕತೆ ಇರಲ್ಲ. ಒಂದೆಳೆ ಪಾಕ ಈ ಥರ ಏನೂ ಬೇಕಾಗಿರಲ್ಲ. ಬರೀ ನಾವು ಬೆಲ್ಲನ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು. ಈ ರೀತಿ ಕುದಿ ಬಂತು ಅಂದರೆ ಒಲೆನ ಆಫ್ ಮಾಡ್ಕೊಂಬಿಡ್ಬೇಕು. ಒಲೆ ಆಫ್ ಮಾಡಿ ಇವಾಗ ನೋಡ್ಬೋದು ನಾನು ಕಡಲೆ ಹಿಟ್ಟಿಗೆ ಬಿಳಿ ಎಳ್ಳು ಕರಿ ಎಳ್ಳು ಮತ್ತು ಒಣ ಕೊಬ್ಬರಿ ಹಾಕ್ಕೊಂಡು ಇವಾಗ ಒಂದು 4ರಿಂದ 5 ಏಲಕ್ಕಿನ ಜಜ್ಜಿ ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ ನೋಡ್ಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಿಟ್ಟು ಮತ್ತು ಅದೆಲ್ಲ ಒಣ ಕೊಬ್ಬರಿ ಎಳ್ಳು ಅವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಈ ರೀತಿ ಮಾಡಿಕೊಂಡು ನಾವು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಿ ನೋಡಿರಿ, ಅದನ್ನು ಈಗ ನಾನು ಸೋಸ್ಕೊತಾ ಇದ್ದೀನಿ. ಇದು 2-3 ಪಾತ್ರೆ ಮಾಡೋದೇನಂತ ಹೇಳ್ಬಿಟ್ಟು ಅದೇ ಕಡಾಳಿಗೆಲ್ಲೇ ಮಾಡಿದ್ನೆಲ್ಲ ನಾನು ಬೆಲ್ಲನ ಕರಗಿಸ್ಕೊಂಡಿದ್ನೆಲ್ಲ ಬೆಲ್ಲದ ಸಿರಪನ್ನು ಅದನ್ನು ಸೋಸ್ಕೊತಾ ಇದ್ದೀನಿ. ಯಾಕಂದ್ರೆ ಅದರಲ್ಲಿ ಕಸ ಕಡ್ಡಿ ಇರುತ್ತೆ, ಹಾಗಾಗಿ ಸೋಸ್ಬಿಟ್ಟು ಹಾಕ್ಕೋಬೇಕಾಗುತ್ತೆ. ಈಗ ನೋಡ್ಬೋದು ಹಿಟ್ಟಿನ ಜೊತೆಗೆ ನಾನು ಬೆಲ್ಲದ ಸಿರಪನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಸಮನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಪರ್ಫೆಕ್ಟಾಗಿ ರುಚಿ ಚೆನ್ನಾಗಿರುತ್ತೆ. ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ಬೆಲ್ಲದ ಪಾಕ, ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಒಟ್ಟಿಗೆ ಹಾಕಿ ಕಲಿಸಿದ್ರೆ ಮತ್ತು ಆಮೇಲೆ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಯಾವತ್ತು ನಾವು ಸ್ವೀಟ್ ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ಬೆಲ್ಲನ ಈ ರೀತಿ ಕರಗಿಸ್ಬಿಟ್ಟು ಸಪ್ರೇಟ್ ಅದನ್ನು ನಾವು ಸೋಸ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಅದರೊಳಗೆ ಕಸ ಕಡ್ಡಿ ಕಲ್ಲು ಎಲ್ಲ ಇರುತ್ತೆ. ಹಾಗಾಗಿ ನೋಡ್ಬೋದು ಪಾಕನ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್. ನಾವು ಫಸ್ಟಿಗೆ ಕಲಿಸ್ಕೊಂಡಾಗ ಮೆತ್ತಗಾಗಿರ್ತೈತಿ, ಏನಪ್ಪ ಇದು ಕೆಟ್ಬಿಡ್ತಾನೆ ಅನ್ನಿಸ್ತೈತಿ. ಬಟ್ ಅದು ಆರಿದ ಮೇಲೆ ಚೆನ್ನಾಗಿ ಹದವಾಗಿ ಬಂದಿರುತ್ತೆ ಫ್ರೆಂಡ್ಸ್. ಈಗ ನೋಡ್ಬೋದು ಒಂದು 2ರಿಂದ 3 ಸ್ಪೂನಷ್ಟು ನಾನು ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ತುಪ್ಪದ ಫ್ಲೇವರ್ ಒಂದು ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಸ್ಕಿಪ್ಪು ಮಾಡ್ಬೋದು, ತುಪ್ಪನ ಹಾಕ್ಕೊಂಡ್ರೆ ನಡಿತೈತಿ, ಇಲ್ಲ ಅಂದ್ರೂ ನಡಿತೈತಿ. ನೋಡಿರಿ ಇವಾಗ ನಾನು ಒಂದು 5ರಿಂದ 10 ನಿಮಿಷ ಬಿಡಬೇಕು. ಅದನ್ನು ಕಲಿಸಿದಾದ್ಮೇಲೆ ಇವಾಗ ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ನಾನು ಅಳ್ಳಿಟ್ಟನ್ನು ಮಾಡ್ಕೊಳಕತ್ತೀನಿ. ಈ ರೀತಿ ಮಾಡ್ತಾರೆ ನಮ್ಮ ಸೈಡು. ಇದಕ್ಕೇನೋ ಹೇಳ್ತಾರೆ, ನಾವಂತೂ ಅಳ್ಳಿಟ್ಟು ಅಂತೀವಿ. ನಾಗಪ್ಪಗೆ ತುಂಬ ಶ್ರೇಷ್ಠವಾದದ್ದಂತ. ಈ ರೀತಿ ಒಂದು 5 ಮಾಡಬೇಕು. ಮಾಡಿಬಿಟ್ಟು ದೇವ್ರಿಗೆ ಎಡೆ ಹಿಡಿಬೇಕಾಗುತ್ತೆ ನಾಗಪ್ಪಗೆ. ಹಾಗಾಗಿ ನಾನಿವಾಗ ಒಂದು 5 ಮಾಡ್ಕೊತಾ ಇದ್ದೀನಿ. ನೋಡಿರಿ ಸಾಫ್ಟ್ ಐತಿ, ಬಟ್ ಆಮೇಲೆ ಗಟ್ಟಿ ಆಗುತ್ತೆ. ರುಚಿನೂ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬೆಲ್ಲ ಅದೆಲ್ಲ ಚೆನ್ನಾಗಾಗಿತ್ತು. ಮತ್ತು ಕರಿ ಎಳ್ಳು ಹಾಕಿರ್ತೀವಿ ನೋಡಿರಿ, ಬಿಳಿ ಎಳ್ಳು ಕರಿ ಎಳ್ಳು, ಅದು ಅಂತೂ ತಿನ್ನಬೇಕಾದ್ರೆ ಅದ್ರ ಟೇಸ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್.
ನೋಡ್ಬೋದು. ಈಗ ಒಂದು 4 ಮಾಡಿ ಈಗ ಒಂದು 5 ಮಾಡಿದ್ದೀನಿ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಆಮೇಲೆ 2 ನಾವು ತಂಬಿಟ್ಟಿನ ಆರತಿ ಮಾಡೋಕೆ 2 ತಂಬಿಟ್ಟು ಮಾಡ್ಕೊತಾ ಇದ್ದೀನಿ ಆರತಿಗೆ. ಹಂಗಾಗಿ ಅದನ್ನು ಕೂಡ ನಾವು ಮಾಡಿ ನಾಗಪ್ಪಗೆ ಆರತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಕೆಲವೊಬ್ಬರು ಬೆಲ್ಲದ ದೀಪ ಹಚ್ತಾರೆ, ಕೆಲವೊಬ್ಬರು ಈ ರೀತಿ ತಂಬಿಟ್ಟಿನ ದೀಪ ಹಚ್ತಾರೆ, ಕೆಲವೊಬ್ಬರು ದೀಪನ ಹಚ್ಚಲ್ಲ, ಅಲ್ಲಿ ಬತ್ತಿ ಮತ್ತು ಇದನ್ನು ತೊಗೊಂಡೋಗಿ ದೀಪ ಹಚ್ತಾರೆ. ನಾನು ಈ ಸಲ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ತಂಬಿಟ್ಟು ಮಾಡಿಬಿಟ್ಟು ಅದಕ್ಕೆ ನಾನು ಪೂಜೆಗೆ ಆರತಿ ಬೆಳಗಕ್ಕಂತ ಹೇಳ್ಬಿಟ್ಟು 2 ಆರತಿಗೆ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಚೌಕಾಗಿ ಈ ರೀತಿ ರೌಂಡಾಗಿ ಮಾಡಿಬಿಟ್ಟು ನಾವು ಒಂದು ಸ್ವಲ್ಪ ಅದರಲ್ಲಿ ಹೋಲ್ ಥರ ಮಾಡಿದ್ರೆ ಎಣ್ಣೆ ಮತ್ತು ಬತ್ತಿನ ಇಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿರಿ, ಒಂದು 5 ನೈವೇದ್ಯಕ್ಕೆ ಮತ್ತು ಒಂದು 2 ನಾನು ದೀಪ ಹಚ್ಚಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಇವಾಗ ಉಂಡೆನ ಕಟ್ಕೊತಾ ಇದ್ದೀನಿ. ಉಂಡೆ ಕಟ್ಟಿ ಇಟ್ಕೋಬೇಕು. ತುಂಬ ಚೆನ್ನಾಗಿ ಬಂತವು. ನನಗಂತೂ ಭಾಳ ಇಷ್ಟ ಆಯಿತು. ನಾನು ಮುಂಚೆ ಮಾಡ್ತಿದ್ದೆ, ಗೋಧಿ ಹಿಟ್ಟು ಹುರಿದ್ಬಿಟ್ಟು ಮಾಡ್ತಿದ್ದೆ, ತಂಬಿಟ್ಟು ಅಳ್ಳಿಟ್ಟು ಏನಾದರೂ ಅನ್ಕೋಬೋದು. ಈಗ ನೋಡಿರಿ, ನಾನು ಈ ಸಲ ಪುಟಾಣಿ ಹಿಟ್ಟಿಂದ ಮಾಡಿದ್ದೆ, ಭಾಳ ಚೆನ್ನಾಗಿ ಬಂದಿತ್ತು, ರುಚಿಯಾಗಿದ್ವು. ಇವಾಗ ನೋಡಿರಿ, ನಾನು ಎಲ್ಲದನ್ನು ಉಂಡೆ ಕಟ್ಟಿ ಇಟ್ಕೊಂಡೀನಿ. ಇಷ್ಟಾಗಿದ್ವು 2 ಕಪ್ಪಲ್ಲಿ. ಮತ್ತು ನಮ್ಮ ಈ ವರ್ಷದ ನಾಗರ ಪಂಚಮಿಗೆ ನಾನು ಎಡೆನ ರೆಡಿ ಮಾಡಿಕೊಂಡೆ ಫ್ರೆಂಡ್ಸು. ನಮ್ಮ ಹಳ್ಳಿ ಸೈಡ್ ಅಂತೂ ನಾಗರ ಪಂಚಮಿ ಅಂದ್ರೆ ಸಂಭ್ರಮ. ತುಂಬ ದೊಡ್ಡ ಹಬ್ಬ ಮಾಡ್ತಾರೆ ನಮ್ಮೂರ ಸೈಡೆಲ್ಲ. ನಮಗಂತೂ ಅಲ್ಲಿ ಹೋಗಿ ಮಾಡೋಕ್ಕಾಗಂಗಿಲ್ಲ. ಈಗ ಸ್ಕೂಲು ಆಫೀಸು ಎಲ್ಲ ರಜೆ ಕೊಡೋಂಗಿಲ್ಲ, ಏನಿಲ್ಲ. ಹಾಗಾಗಿ ಹೋದ್ರೂ ಏನು ಇದ್ದಂಗೆ ಆಗಲ್ಲ, ಏನಿಲ್ಲ. ಹಂಗಾಗಿ ಹೋಗೋಕ್ಕಾಗಂಗಿಲ್ಲ ಅಲ್ಲಿ. ನಾವು ಇಲ್ಲೇ ಮಾಡ್ಕೊಂಬಿಡ್ತೀವಿ. ನಮಗೆ ಎಷ್ಟು ಗೊತ್ತು, ನಾವು ಎಷ್ಟು ತಿಳ್ಕೊಂಡಿದ್ದೀವಿ ನೋಡಿರಿ, ಅಷ್ಟು ನಾವು ದೇವ್ರಿಗೆ ಸೇವೆನ ಮಾಡೋಕೆ ಇದನ್ನು ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸು. ನಾನು ಎಲ್ಲನೂ ಮಾಡಬೇಕು ಅನ್ನೋ ಆಸೆ, ಪೂಜೆ ಪುನಸ್ಕಾರ ಎಲ್ಲನೂ. ಹಂಗಾಗಿ ನಾನು ತಿಳ್ಕೊಂಡಿಷ್ಟು ನಾನು ಮಾಡ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದವು ಉಂಡೆ. ಸ್ವಲ್ಪ ಸಾಫ್ಟ್ ಅನ್ನಿಸ್ತವೆ, ಬಟ್ ಮರುದಿನ ಚೆನ್ನಾಗಿ ಗಟ್ಟಿಯಾಗಿ ರುಚಿಯಾಗಿದ್ದವು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿರಿ, ಈಗ ತಂಬಿಟ್ಟು ಮಾಡಿದೆ. ತಂಬಿಟ್ಟು ಮಾಡಿದ ಮೇಲೆ ನೀರು ಬಿಸಿಗಿಟ್ಟಿನಿಲ್ಲೇ ರಾಗಿ ಮುದ್ದೆ ಮಾಡಬೇಕು. ರಾಗಿ ಹಿಟ್ಟು ರಾಗಿ ಮುದ್ದೆ ಮಾಡಬೇಕು. ಇಲ್ಲಿ ನೋಡಿರಿ, ಕಾಳಿನ ಕಡಲೆಕಾಳು ನಾಳೆಗೆ ನಾಗಪ್ಪಗೆ ಒಯ್ಯೋಕ್ಕಾಗುತ್ತೆ, ನಮಗೂ ತಿನ್ನೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಕಡಲೆಕಾಳು ನೆನೆ ಹಾಕೀನಿ. ಆಮೇಲೆ ತೋರಿಸಿನಿ ಎಲ್ಲಗೆಲ್ಲ ಅಳ್ಳಿಟ್ಟು, ತಂಬಿಟ್ಟು ಅಳ್ಳಿಟ್ಟು ಅಂತ ನೋಡ್ರಿ. ಆಮೇಲೆ ರವೆ ಉಂಡೆ ನೋಡ್ರಿ, ಇಷ್ಟ ಉಳ್ದಾವ. ನೀನು ಮಾಡಿದ್ನೆಲ್ಲ 5 ಉಳ್ದಾವ. 5ರಾಗ ಒಂಚೂರು ಬಿಟ್ಟಾವ ನಮ್ಮಿತ್ತು ತಿಂದು. ಭಾಳ ಒಂದು 12 ಆಗಿದ್ವು, 12 14 ಆಗಿದ್ವು. ಅಷ್ಟು ಉಳ್ದಾವ 5. ಯಾಕಂದ್ರೆ ಚೆನ್ನಾಗಿದ್ವು, ತಿನ್ನಾಕತ್ತಾರ. ಈಗ ನೀರು ಕುದಿಯಾಗತ್ತವು. ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಒಂದು ಚಮಚ ಹಾಕ್ತೀನಿ. ಒಂದು ಚಮಚನ ಒಂದು ಸ್ವಲ್ಪ. ಇಲ್ಲಿಗ ತಂಬಿಟ್ಟು ಮಾಡೋಕೆ ತುಪ್ಪ ತೊಗೊಂಡಿದ್ನಲ್ಲ, ಅದು ಉಳ್ದೈತೆ ಒಂದು ಚಮಚದಟ್ಟು, ಅದನ್ನು ಹಾಕ್ತೀನಿ. ಯಾಕಂದ್ರೆ ಮುದ್ದೆ, ರಾಗಿ ಮುದ್ದೆ ಸಾಫ್ಟಾಗಿ ಬರ್ತವೆ. ಹಾಗಾಗಿ ರಾಗಿ ಹಿಟ್ಟು ಈ ಕಪ್ಪಲ್ಲಿ ಅಳತಿ ಮಾಡಿ ಹಾಕ್ತಿದ್ದೀನಿ, ಅಂದ್ರೆ ಕರೆಕ್ಟಾಗಿ ಬರ್ತದೆ. 2 ಗ್ಲಾಸ್ ನೀರು ಹಾಕ್ಕೊಂಡಿನಿ. ಒಂದು 2 ಬಟ್ಲ ಕಪ್ಪು. ಈ ಕಪ್ಪು 250 ml ಐತಿ, ಅಂದರೆ ಒಂದು 5 kg. ನಾವು 5 kg ಇರ್ತೀವಿ. 250 ml. ತಂಬಿಟ್ಟು ಅಂತ ರೆಡಿ ಆಗೈತಿ. ನಾಳೆಗೆ ಇವರಿಬ್ಬರು ಹೋಗ್ತಾರ, ಬಿಡೋಕ್ಕಾಗಲ್ಲ, ಅವ್ರಿಗೆ ರಜೆ ಇಲ್ಲ. ಹಾಗಾಗಿ ಅವ್ರು ಬರೋದ್ರೊಳಗೆ ನಾನು ಒಂದು ಸ್ವಲ್ಪ ಎಡೆಗೆ ಅನ್ನ,
ಪಲ್ಯವು ಮಾಡ್ಕೋಬೇಕು. ಮತ್ತು ಪೂಜೆ ಸಾಮಾನು ಎಲ್ಲ ನಾಳೆ ಬರ್ಬೇಕಾದ್ರೆ ತೊಗೊಂಬರ್ತೀನಿ ಅನ್ನೋಕತ್ತಾರ. ಬರ್ಬೇಕಾದ್ರೆ ತೊಗೊಂಬಂದ್ರೆ ಒಂದು 4 ಗಂಟೆ 5 ಗಂಟೆ ಸುಮಾರು ಹೋಗಿ ಹಾಲು ಹೊಯ್ಕೊಂಡು ಬರ್ತೀವಿ ದೇವರಿಗೆ. ನಮ್ಮ ಮೇಲೆ ಕುತ್ಕೊಂಡು ಅವ್ವ ಅಂತ ಕೂಗಾಕತ್ತಾಳೆ. ಹಂಗೆ ನೋಡ್ರಿ ಆಕೆ ಒಟ್ಟು ನಾನು ಹಿಂದ ಇರ್ಬೇಕಂತ ಆಕೆ ನಮ್ಮಿತ್ತ ಓದ್ಕೊಳಕತ್ತಾಳ. ಸಾಂಬಾರು ಇತ್ತ, ಹಂಗಾಗಿ ಆವಾಗಲೇ ಹೇಳಿದ್ನಲ್ಲ ಸಾಂಬಾರು ಐತಿ. ಮುದ್ದೆ ಮಾಡಿಬಿಟ್ಟು ಇಷ್ಟಿಷ್ಟ ಮುದ್ದೆ, ಒಂದು ಸ್ವಲ್ಪ ಅನ್ನ ಹೊಡ್ತೀನಿ. ಏನ ರಾಗಿ ಗಂಜಿ ಬೆಳಿಗ್ಗೆ ಮಾಡ್ತೀನಿ, ಈಗ ಮುದ್ದೆ ತಿನ್ನು ಒಂದು ಸ್ವಲ್ಪ ಸಾಂಬಾರು ಜೊತೆಗೆ. ರಾಗಿ ಗಂಜಿ ಕೇಳಾಕತ್ತಾಳ ನಮ್ಮಿತ್ತ. ನೀರು ಕುದಿ ಬರ್ಬೇಕಿದು. ನೀರು ಕುದಿ ಬಂತಂದ್ರೆ ಹಿಟ್ಟು ಹಾಕ್ತೀನಿ. ಹಿಟ್ಟು ಹಾಕಿ ತಿರುವಿ ರಾಗಿ ಕಟ್ಟಿ, ಇದು ರಾಗಿ ಮುದ್ದೆ ಕಟ್ಟಿ ತಿನ್ನೋದಷ್ಟ. ಇಷ್ಟ ನೋಡ್ರಿ. ಈಗ ಊಟ ಮಾಡಿ ಮಕ್ಕೊಂಡು ಅಂದ್ರೆ ಮುಗೀತು ಇವತ್ತಿನ ಕೆಲಸ. ಬೆಳಿಗ್ಗೆಯಿಂದ ಏನು ಕೆಲಸ ಮಾಡಿದ್ದಿಲ್ಲ, ಹಾಗಾಗಿ ಅಂದರೆ ಸಂಜೆ ಮುಂದೆ ನಾನು ಮಾಡಿಕೊಂಡೆ. ಬೆಳಿಗ್ಗೆ ಬಟ್ಟೆ ವಾಶ್ ಮಾಡೋಕ್ಕೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ. ಅಂತ ತೊಗೊಂಡೋಗಿ ಒಣ ಹಾಕಿ ಎಲ್ಲ ಮುಗಿಸ್ಕೊಂಡಿದ್ದೆ. ಅವ್ರು ಬರೋದ್ರೊಳಗೆ, ಇಬ್ಬರು ಬರೋದ್ರೊಳಗೆ ಎಲ್ಲ ಕೆಲಸ ಮುಗಿಬೇಕು. ಮತ್ತು ಅವ್ರು ಬಂದ ಮೇಲೆ ಸ್ನಾನ ಗೀನ ಮಾಡಿಕೊಂಡು ದೀಪ ಹಚ್ಚಿ ಈಗ ಅದೇ ತಂಬಿಟ್ಟು ಅದೆಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡೀನಿ. ಆಮೇಲೆ ಇದನ್ನು ಮಾಡಿಕೊಟ್ಟಾರ ನೋಡ್ರಿ. ಇದು ಇನ್ನೂ 2 ವರ್ಷದ ಮಟ್ಟ ಏನೂ ಆಗಲ್ಲ ಅಂತ ಹೇಳೋದಂತ. ಚೆನ್ನಾಗಿ ಗಟ್ಟಿಯಾಗಿ ಮಾಡಿಕೊಟ್ಟಿದ್ದೀನಿ. 2 ವರ್ಷದ ಮಟ್ಟ ಮತ್ತೆ ಯೂಸ್ ಮಾಡ್ಬೋದು, ಏನಾಗಲ್ಲ ಅಂತಂದು ಹೇಳ್ಯಾರ. ಮತ್ತು ಇನ್ನು 2 ವರ್ಷದ ಮಟ್ಟ ಚಿಂತಿಲ್ಲ ನನಗೆ. ಇಲ್ಲಾಂದ್ರೆ ಮತ್ತು ಮ್ಯಾಗ ದುಡ್ಡು ಹಾಕಿ ಮಾಡಿಸ್ಕೋಬೇಕು, ಹಂಗೆ ಹಿಂಗೆ ಏನೇನೋ ವಿಚಾರ ಮಾಡಾಕತ್ತಿದ್ದೆ ನಾನು. ನಮ್ಮ ಮನೆಯವ್ರದ್ದು ಈಗ ಅದು IT ರಿಟರ್ನ್ಸ್ ಅಂತ ಬರ್ತೈತಿ, ಒಂದು ಸ್ವಲ್ಪ ದುಡ್ಡು ಅದು ಬರ್ತಲ್ಲ. ಈಗ ಶಾರ್ಟ್ ಮಂಗಲ್ಯ ಚೈನ್ ತೊಗೊಂಡ್ಬಿಡು ಅಂತಂದ್ರು. ಬಟ್ ಅದು ಅಷ್ಟು ಬರೋದಿಲ್ಲ, ಶಾರ್ಟ್ ಮಂಗಲ್ಯ ಚೈನ್ ತೊಗೊಳೋ ಅಷ್ಟು ದುಡ್ಡು ಬರೋಂಗಿಲ್ಲ ಅದು. ಹಾಗಾಗಿ ಬೇಡ, ಈಗ ಅದು ಹಾಕಿಬಿಟ್ಟು ನಾನು ನೆಕ್ಲೆಸ್ ಮಾಡ್ಕೊಂಡು ಮತ್ತೆ ಹೊಳ್ಳಿ ಅದನ್ನ ತೊಗೊಂಡು ಪದೇ ರಿಪೇರಿ ಮಾಡಿಸ್ಕೊಂಡಿದ್ದು ಬೇಡ. ನಾನೇನು ಹೇಳಿದೆ, ಕರಿಮಣಿ ಹಾಕ್ಕೊಂಡು ತಿನ್ಬಿಡ್ರಿ ಅಂತಂದೆ. ಬೇಡ ಅಂತಂದ್ರೆ ಅವರು. ಅದನ್ನು ಕೊಡಿಸ್ತೀನಿ ಅಂದ್ರೆ ನಾನು ಬೇಡ, ಇದನ್ನು ಮಾಡ್ತೀನಿ ಅಂದ್ರೆ ಮಾಡಿಸ್ಕೊಂಬಂದ್ಬಿಡು ಹೋರಿ ಅಂತಂದು ಕಳಿಸಿದೆ. ಮಾಡಿಸ್ಕೊಂಬಂದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ಬರೀ ಕೊಳ್ಳಲ್ಲಿ ಇದ್ದು ಬೇಜಾರಾಗ್ಬಿಟ್ಟಿತ್ತು ನನಗಂತೂ. ನೀರು ಕುದಿ ಬಂತು, ಹಾಕ್ತೀನಿ. ಹೆಣ್ಮಕ್ಳಿಗೆ ಕೈಯಾಗ ಬಳಿ, ನಿಮ್ಮ ಕುಂಕುಮ, ಕೊಳ್ಳಾಗ ತಾಳಿ ಇದ್ರನ್ನ ಲಕ್ಷಣ ನೋಡ್ರಿ. ಇಲ್ಲಾಂದ್ರೆ ಏನೋ ಒಂಥರ ಅನ್ನಿಸ್ತೈತಿ. ಮುಂಚೆಕ್ಕಿಂತ ಇರೋಂಗಿಲ್ಲ. ಈಗ ಮದುವೆ ಆದ್ಮೇಲೆ ಹಾಕ್ಕೊಂಡಿರ್ತೀವಿ, ಇಲ್ಲ ಅನ್ನೋಂಗಿಲ್ಲ. ಆದ್ರೂ ಅವು ಎಲ್ಲ ಇದ್ರನ್ನ ಚಂದ. ಒಂದೇನೂ ಇಲ್ಲಂದ್ರೆ ಬಳಿ ಹಾಕ್ಕೋಬೋದು, ಯಾವಾಗಾದ್ರೆ ಒಂದ್ಸಲ ತೆಗೆದು ಇಟ್ಟಾಗ ನಡಿತೈತಿ. ಬಟ್ ಏನಾದರೂ ಪೂಜೆ ಮಾಡ್ಬೇಕಾದ್ರೆ ಬೇಕಾ ಆ ಥರ ಮಂಗಳ ಕಾರ್ಯಕ್ಕೆ. ಹಾಕ್ಕೊತೀನಿ. ಇನ್ನೊಂದು ಸ್ವಲ್ಪ ಐತಿ. ಆಮೇಲೆ ಏನಾದ್ರೂ ಅದು ಅಳುಕಾಯ್ತು ಅಂದ್ರೆ ಸ್ವಲ್ಪ ಉಳಿದೆ ಒಂದು 2 ಚಮಚದ ಐತೆ ಅಷ್ಟೆ. ಈ ಚಮಚಲ್ಲಿ 2 ಚಮಚ. ಮೊನ್ನೆ ಲೂಸ್ ತೊಗೊಂಬಂದೀವಿ ಗೋಧಿ, ಇದು ರಾಗಿ ಹಿಟ್ಟು. ಸ್ವಲ್ಪ ಹೊತ್ತದು ಬೇಯಬೇಕು, ಮುಸ್ತೀನಿ ಅದ್ರ ಮೇಲೆ. ಇಂಥವು ನಾನು ಏನಾಗಿಲ್ಲ. ಇದನ್ನ ತೊಗೊಂಡು ಎಷ್ಟು ದಿನ ಆಯ್ತು. ನಮ್ಮ ತಂಗಿ ಸ್ಟೀಲಿನ ಪಾತ್ರೆ ತೊಗೊಂಡು ಅಂತ ಒಂದು ವಿಡಿಯೋ ಹಾಕಿದ್ದೆ ನೋಡ್ರಿ ನಾನು, ಶ್ರೀದೇವಿ ಸಿಂಪಲ್ ಲೈಫ್ ಚಾನೆಲ್ ಒಳಗೆ. ಇಂಥ ಗ್ಲಾಸ್ ಇದ್ದಕ್ಕಿದ್ದಂಗೆ ಒಡೆದೋಗ್ಯಾವ ಅವ್ರ ಮನ್ಯಾಗ. ಹೊಳ್ಳು ಟಬ್ ಅಂತ ಹೇಳಿ ಬ್ಲಾಸ್ಟ್ ಆಗ್ಯಾವಂತೆ. ಎರಡು ಕಡಾಳಿಗೆ ತೊಗೊಂಡಿದ್ಲ, ಆ 2 ಕಡಾಳಿಗಿದೂ ಈ ಥರ ಗ್ಲಾಸ್ ಮುಚ್ಚುಳ ಒಡೆದೋಗ್ಯಾವಂತ. ನಾನು ಇಷ್ಟು ದಿನ ಅದು ಯೂಸ್ ಮಾಡೋಕ್ಕಂತೂ ಏನಾಗಿಲ್ಲ. ಬಟ್ ನಾನೇನಂದರೆ ಪ್ರೆಸ್ಟೀಜ್ ಶೋರೂಮ್ ಇರುತ್ತೆ ನೋಡ್ರಿ, ಅಲ್ಲಿ ತೊಗೊಂಡಿನಿ. ಅವ್ರು ಏನು ಮಾಡಿದ್ರು ಅಂದರೆ, ನಾನು ಈಗ ಗ್ಲಾಸ್ದು ಇದನ್ನು ತೊಗೊಂಬಂದು ನೋಡ್ರಿ, 4 ಒಲಿದು ಸ್ಟೋನ. ಅಲ್ಲೇ ಹೋಗಿ ತೊಗೊಂಬಂದ್ರಿ. ಎಲ್ಲ ಸಿಗ್ತಾವಲ್ಲೇ, ಚೆನ್ನಾಗಿದ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರೂ ಸಸ್ತ ಸಿಗುತ್ತಾ ಅಂತ ಹೇಳ್ಬಿಟ್ಟು ಹೋದ್ರು. ಪಾಪ ಇದು ಹಾಳಾಗ್ಬಿಟ್ಟೈತೆ ನೋಡ್ರಿ. ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ, ನಾವು ಇದಕ್ಕೆ ಗ್ಯಾರಂಟಿ ಕೊಟ್ಟಿರಲ್ಲ, ಇದಕ್ಕೆ ಕೊಡ್ತೀವಿ ಗ್ಯಾರಂಟಿ ಅಂತಂದು, ಗ್ಲಾಸಿಗೆ ಗ್ಯಾರಂಟಿ ಕೊಟ್ಟಿಲ್ಲ ನಾವು ಅಂದ್ರಂತ. ಏನು ಮಾಡ್ತೀರಿ, ಹಿಂಗೆ ಮಾಡ್ತಾರೆ. ನಮ್ಮ ದುಡ್ಡು ಹಾಳಾಗುತ್ತೆ, ಅವ್ರಿಗೆ ಏನಾಗಲ್ಲ. ಲಾಸ್ಟಿಗೆ ಹಿಂಗೆ ಕೈ ಎತ್ತಿ ಬಿಡ್ತಾರೆ. ವಾರಂಟಿ ಕಾರ್ಡ್ ಇದು ಅದಕ್ಕೆಲ್ಲ ವಾರಂಟಿ ಕಾರ್ಡ್ ಕೊಡೋಂಗಿಲ್ಲ ಕಡಾಯಿಗೆ.
ಇದು ಕುಕ್ಕರ್ಗಾದ್ರೆ ವಾರಂಟಿ ಕಾರ್ಡ್ ಕೊಡ್ತಾರೆ. ಕಡಾಯಿಗೆ ಕೊಟ್ಟಾರೋ ಇಲ್ಲ. ನಾನು ಬಿಲ್ ತೊಗೊಂಡು ಹೋಗಿ ಕೇಳ್ಕೊಂಬರ್ರಿ ಅಂದೆ. ಫೋನ್ ಹಚ್ಚಿ ಕೇಳ್ಯಾರ ಅವ್ರು, ಇಲ್ಲೇ ಫೋನ್ ಹಚ್ಚಿ ಕೇಳಿದ್ಕೆ ಅವ್ರು ಹಂಗಂದ್ರಂತ. ಏನು ಮಾಡೋಕ್ಕಾಗಲ್ಲ, ಇನ್ನೊಂದ್ಸಲ ಅಲ್ಲಿ ಹೋಗಿ ತೊಗೊಳೋದೇ ಇಲ್ಲ ಅಂತಂದು ಹೇಳಾಕತ್ತಿದ್ರು ನಮ್ಮ ತಂಗಿ ಗಂಡ. ಹಿಂಗೆ ಹಾಕೋ ನೋಡ್ರಿ ಇವೆಲ್ಲ ಡೇಂಜರ ಪಡ್ ಅಂತಂತ. ನಮ್ಮದು ಫ್ರಿಜ್ಜಿಂದು ಇಡ್ತೀವಿ ನೋಡ್ರಿ, ಅದಕ್ಕೆ ಏನಂತಾರೆ ಸ್ಟೆಪ್ ಬೈ ಸ್ಟೆಪ್ ಇರ್ತಾವಲ್ಲ, ಅದು ನನಗೆ ಹೇಳಕ್ಕೆ ಬರಲ್ದು ಅದನ್ನು. ಅದು ಗ್ಲಾಸಿಂದು ಹಿಂಗೆ ಫ್ರಿಜ್ ಕ್ಲೀನ್ ಮಾಡ್ಬೇಕಾದ್ರೆ ಎಲ್ಲ ತೆಗೆದು ಹೊರಗಡೆ ಆಗತ್ತಿದ್ದೆ. ಅದನ್ನು ತೆಗೆದಿಟ್ಬಿಟ್ಟು ಬೇರೆ ತಗೊಂಬರಾಗತ್ತೀನಿ. ಪಡ್ ಅಂತ ಹೇಳಿ ಚಿಲ್ಲಂದು ಮನೆ ತುಂಬ ಗ್ಲಾಸ್ ಚೂರು 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 ಹಂಗೆ. ಇವೆಲ್ಲ ಡೇಂಜರ್. ಇದು ಕೂಡ ಡೇಂಜರ. ಏನಪ್ಪ ಅಂದರೆ ಗ್ಯಾಸ್ ಸ್ಟವ್ ಇದು ಚೆನ್ನಾಗಿ ಒಳ್ಳೆ ಕ್ವಾಲಿಟಿದಾದ್ರೆ ಏನಾಗಲ್ಲ, ದಪ್ಪ ಕ್ವಾಲಿಟಿದಾದ್ರೆ. ಸಣ್ಣ ಕ್ವಾಲಿಟಿದಿತ್ತು ಅಂದರೆ ಬ್ಲಾಸ್ಟ್ ಆಗಿಬಿಡ್ತಾವೆ. ಎಲ್ಲ ಡೇಂಜರ್. ಬಟ್ ಏನು ಮಾಡೋಕ್ಕಾಗಲ್ಲ, ತೊಗೊಂಡಿರ್ತೀವಿ, ಅನ್ಭವಿಸ್ಬೇಕು. ಕುದಿ ಬಂತು, ಸ್ವಲ್ಪ ಕುದಿ ಬಂದು ಇದನ್ನು ಮಿಕ್ಸ್ ಮಾಡ್ಕೊತೀವಿ. ಸಂಗೆ ಹಿಡ್ದ ಹಾಕ್ತಿದ್ದೆ ನಾನು. ಚೆನ್ನಾಗೈತಿ, ಏನಿಲ್ಲ ಒಳಗಡೆ ಏನಿಲ್ಲ. ಹಂಗಾಗಿ ಮೊನ್ನೆ ರಾಗಿ ಗಂಜಿ ಮಾಡ್ಬೇಕಾದ್ರೆ ಸಂಗೆ ಹಿಡ್ದೈತೆ, ಏನೇ ಇದ್ದಿದ್ದಿಲ್ಲ. ಅದಕ್ಕೆ ಇವಾಗ ಸಂಗೆ ಹಿಡಿಯೋಕೆ ಹೋಗಲಿಲ್ಲ. ಚೆನ್ನಾಗೈತಿ, ಒಳ್ಳೆ ಭಾಗ್ಯಲಕ್ಷ್ಮಿದದು. ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಎಲ್ಲ ಚೆನ್ನಾಗಿರ್ತಾವೆ ನೋಡ್ರಿ. ಕಡಲೆ ಹಿಟ್ಟು, ರಾಗಿ ಹಿಟ್ಟು, ಸ್ವಲ್ಪ ಇದು ಅಳ್ಕೊಂಡ್ಮೇಲೆ ಚೆನ್ನಾಗಿ ಗಸ್ 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 ತಿರ್ದಿದ್ನ ಅಂದ್ರೆ 1 ಗಂಟೆ ಇಲ್ದಂಗೆ ಹಾಕವು. ಆಮೇಲೆ ಇದನ್ನು ರಾಗಿ ಬಾಲ್ಸ್ ಮಾಡ್ತೀವಿ, ರಾಗಿ ಮುದ್ದೆನ ಮಾಡಿ ತಿಂತೀವಿ. ಇಷ್ಟ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ನಿಮ್ಗೇನಾದರೂ ಇಲ್ಲಿಗೆ ಮುಗಿಸ್ಬಿಡ್ತೀನಿ. ಇನ್ನೇನು ಊಟ ಮಾಡೋದು ಮಲ್ಗೋದು ಅಷ್ಟೇ ಕೆಲಸ. ಇಷ್ಟ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.